ಈ ಹೊತ್ತಿನ ಒಂದು ಶೀರ್ಷಿಕೆ ಬಹಳ ಪ್ರಾಮುಖ್ಯವಾದಂಥ ಒಂದು ಸಂದೇಶ. ಇದು ಏನಪ್ಪ ಅಂದರೆ ಸುವಾರ್ತೆಯಲ್ಲಿ ದೇವರ ಪಾತ್ರ. ನಮ್ಮ ಶೀರ್ಷಿಕೆ ಸುವಾರ್ಥ ಸೇವೆಯಲ್ಲಿ ದೇವರ ಪಾತ್ರ. ಇದರ ಕುರಿತಾಗಿ ನಾವು ಇವತ್ತು ಧ್ಯಾನ ಮಾಡೋಣ. ಅದಕ್ಕೆ ಮುಂಚೆ ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಯೇಸುವೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ಈ ಹೊತ್ತು ನೀನು ನಮ್ಮೊಟ್ಟಿಗೆ ಮಾತನಾಡು. ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಯ ಮಾಡು, ಆತ್ಮಿಕ ಕಿವಿಗಳನ್ನು ತೆರೆದು ಮಾತನಾಡು ಸ್ವಾಮಿ. ನೀನು ಬಿತ್ತುವಂಥ ಈ ವಾಕ್ಯ ಬೀಜ 100ಕ್ಕೆ 100ರಷ್ಟು ಫಲ ಕೊಡಲಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಸುವಾರ್ತೆ ಅನ್ನುವಂಥದ್ದು ದೇವರ ನಾಡಿ ಮಿಡಿತ, ಹೃದಯ ಬಡಿತ. ಅಷ್ಟು ಪ್ರಾಮುಖ್ಯ. ದೇವರು ಸುವಾರ್ಥ ಸೇವೆಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಅದರಲ್ಲೂ ಪ್ರತಿಯೊಂದು ವಿಶ್ವಾಸಿ ಸುವಾರ್ತೆ ಸಾರಬೇಕು ಅನ್ನುವಂಥದ್ದು ದೇವರ ಅಪ್ಪಣೆ. ಸೊ ಹಾಗಿದ್ರೆ ಈ ಸುವಾರ್ತೆಯನ್ನು ಸಾರುವಾಗ ಇದರಲ್ಲಿ 3 ಭಾಗ ಇದೆ: ದೇವರ ಪಾತ್ರ, ವಿಶ್ವಾಸಿಗಳ ಪಾತ್ರ ಹಾಗೂ ಸೈತಾನನ ವಿರೋಧ. ನಾವು ಮೊದಲನೇ ಭಾಗವನ್ನು ಧ್ಯಾನ ಮಾಡೋಣ. ಇದರಲ್ಲಿ ದೇವರು ಹೇಗೆ ಸುವಾರ್ಥ ಸೇವೆಯಲ್ಲಿ ಪಾತ್ರವನ್ನು ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಕೆಲವು ಅಂಶಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಮೊದಲನೇದಾಗಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಅದನ್ನು ನಾವು ಓದಿ ಮುಂದೆ ಹೋಗೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಚನ ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಅಂದರೆ ಯಾರು ರಕ್ಷಣೆ ಹೊಂತಾರಲ್ಲ, ಇಂಥ ವ್ಯಕ್ತಿಗಳನ್ನು ಮುಂಚೆನೇ ದೇವರು ಜಗತ್ತು ಉತ್ಪತ್ತಿ ಆಗೋಕ್ಕೆ ಮುಂಚೆನೇ ನಮ್ಮನ್ನು ಆರಿಸ್ಕೊಂಡು ಬಿಟ್ಟಿದ್ದಾನೆ. ಹೇಗೆ ಸಾಧ್ಯ ಇದು? ಜಗತ್ತು ಉತ್ಪತ್ತಿ ಅಂತಂದರೆ ಇನ್ನು ಭೂಲೋಕ ಸೃಷ್ಟಿ ಆಗಿರಲಿಲ್ಲ, ಆದಮ ಹವಳಿನೂ ಉಂಟಾಗಿರಲಿಲ್ಲ, ಅವರು ಪಾಪ ಮಾಡಿರಲಿಲ್ಲ, ಪಾಪದ ಮೂಲಕ ಶಾಪ, ಶಾಪದ ಮೂಲಕ ಮರಣ ಈ ಲೋಕಕ್ಕೆ ಬಂದಿರಲಿಲ್ಲ, ಯೇಸು ಸ್ವಾಮಿನೂ ಬಂದಿರಲಿಲ್ಲ, ಸುವಾರ್ತೆಯನ್ನು ಸಾರಿರಲಿಲ್ಲ. ಸುವಾರ್ತೆ ಸಾರಿದಾಗ ಇಂಥ ಜನ ಎಲ್ಲ ಬರ್ತಾರೆ ಅಂತ ಯಾವ ಕಾರ್ಯನೂ ಆಗದೆ ಮುಂಚಿತವಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಹೇಗೆ ಸಾಧ್ಯ? 1 ಪೇತ್ರ 1ನೇ ಅಧ್ಯಾಯ 2ನೇ ವಚನದಲ್ಲಿ ಇದಕ್ಕೆ ಉತ್ತರ ನಾವು ನೋಡ್ಬೋದು. ಪೇತ್ರನ ಬರೆದ 1ನೇ ಪತ್ರಿಕೆಯ 1ನೇ ಅಧ್ಯಾಯದಲ್ಲಿ 1ನೇ 2 ವಚನ ಓದುವಾಗ ಇದು ಅರ್ಥ ಆಗ್ತದೆ ನಮಗೆ. ಚದುರಿರುವಂಥ ಪ್ರವಾಸಿಗಳಾದ ದೇವಜನರಿಗೆ, ಅಂದರೆ ಪವಿತ್ರಾತ್ಮದಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ. ಅಂದರೆ ದೇವಜನರು ಅಂದರೆ ಯಾರು? ರಕ್ಷಣೆ ಹೊಂದಿದ ವ್ಯಕ್ತಿಗಳಿಗೆ ದೇವಜನರು ಅಂತ ಹೇಳ್ತಾರೆ. ಸೊ ದೇವಜನರು ಅಂದರೆ ಯಾರು ಅಂತ ಹೇಳುವಾಗ ಇಲ್ಲಿ ತ್ರಯೇಕ ದೇವರು ರಕ್ಷಣಾ ಕಾರ್ಯದಲ್ಲಿ ಮಾಡುವಂಥ ಪಾತ್ರದ ಬಗ್ಗೆ ಭಾಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಪವಿತ್ರಾತ್ಮ, ಯೇಸು ಕ್ರಿಸ್ತ, ತಂದೆ ದೇವರಂತ ಹೋಗಿದೆ. ನಾವು ಉಲ್ಟಾ ಬರೋಣ ನೋಡಿ. ತಂದೆಯಾದ ದೇವರ ಭವಿಷ್ಯತ್ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ, ಅಂದರೆ ತಂದೆಯಾದ ದೇವರ ಭವಿಷ್ಯತ್ ಜ್ಞಾನ ಅಂದರೆ ಮುಂದೆ ಏನು ನಡೆಯುತ್ತೆ ಅಂತ ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಆ ಜ್ಞಾನ ಅನುಸಾರವಾಗಿ ಆರಿಸಲ್ಕೊಳ್ಳಲ್ಪಟ್ಟವರಂದರೆ ವಿಶ್ವಾಸಿಗಳದ್ದು ನಾವು. ಹೇಗೆ ಅಂತಂದರೆ, ಈಗ ಜಗತ್ತು ನಿರ್ಮಾಣ ಆಗುತ್ತೆ, ಅದರಲ್ಲಿ ಆದಮ ಹವಳನ್ನ ಉಂಟು ಮಾಡ್ತೀನಿ. ಅವರು ಪಾಪದಲ್ಲಿ ಬೀಳ್ತಾರೆ. ಪಾಪದಲ್ಲಿ ಬಿದ್ದಾಗ ಆ ಪರಿಹಾರಕ್ಕೋಸ್ಕರ ನಾನು ಒಬ್ಬನೇ ಮಗನನ್ನು ಕಳಿಸ್ತೇನೆ. ಆ ಮಗನು ಬಂದು, ಅಂದರೆ ಯೇಸು ಸ್ವಾಮಿ ಬಂದು ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ಸತ್ತು ಹುಣಲ್ಪಟ್ಟು 3ನೇ ದಿನ ಪರಲೋಕಕ್ಕೆ ಏರಿ ಬರ್ತಾನೆ. ಈ ಸುವಾರ್ತೆಯನ್ನು ಸಾರಲ್ಪಡ್ತದೆ. ಆ ಸುವಾರ್ತೆಯನ್ನು ಕೇಳಿ ಇಂಥ ವ್ಯಕ್ತಿಗಳು ರಕ್ಷಣೆ ಹೊಂತಾರೆ ಅಂತ ತಿಳ್ಕೊಂಡು ಅವರನ್ನು ಮುಂಚಿತವಾಗಿ ದೇವರು ಆರಿಸ್ಕೊಂಡು ಬಿಟ್ಟಿದ್ದಾರೆ. ನೋಡಿದ್ರ ಎಷ್ಟು ಅಮೋಘವಾದಂಥ ಒಂದು ಸತ್ಯ ಇದು. ಪ್ರಿಯ ವಿಶ್ವಾಸಿ, ನೀನು ರಕ್ಷಣೆ ಹೊಂದಿದೆ ಅಂದರೆ ದೇವರು ನಿನ್ನನ್ನು ಮುಂಚಿತವಾಗಿ ಆರಿಸ್ಕೊಂಡು ಬಿಟ್ಟಿದ್ದಾನೆ. ಇದೇ ಅತಿ ಪ್ರಾಮುಖ್ಯವಾದಂಥ ಒಂದು ಅಂಶ. ಸೊ ನಾವು ರಕ್ಷಣೆ ಹೊಂದಿಲ್ಲ. ದೇವರು ತನ್ನ ಭವಿಷ್ಯದ ಜ್ಞಾನ ಅನುಸಾರವಾಗಿ ಮುಂಚೆ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಇದೇ ದೇವರು ಸುವಾರ್ತೆ ಸೇವೆಯಲ್ಲಿ ಮಾಡೋ
ಮೊದಲನೇ ಪ್ರಪ್ರಥಮವಾದಂಥ ಕಾರ್ಯ. ಇಂಥ ಆರಿಸಲ್ಪಟ್ಟವರಿಗೆ ಆಧಾರ ವಚನ ಏನು ಗೊತ್ತಾ? ಎಫೆಸ 1:4 ಓದಿದ್ವಿ. ಪೇತ್ರನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದ 2ನೇ ವಚನ ನೋಡ್ರಿ. ರೋಮಪುರದವರ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನ ಓದ್ರಿ. ಈ 3 ವಚನ ಅರ್ಥ ಸ್ಪಷ್ಟವಾಗಿದೆ. ನಮ್ಮನ್ನು ದೇವರು ಮುಂಚಿತವಾಗಿ ಆರಿಸ್ಕೊಂಡಿದ್ದಾನೆ. ಆತರ ಪವಿತ್ರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಈಗ ಆರಿಸ್ಕೊಂಡಿದ್ದಾರಲ್ವ, ಆರಿಸ್ಕೊಂಡ್ಮೇಲೆ ಈ ವ್ಯಕ್ತಿಯ ರಕ್ಷಣೆ ಮಾರ್ಗಕ್ಕೆ ಬರೋ ಸಮಯವರೆಗೂ ಅನೇಕ ವಿಧವಾದ ರೀತಿಯಲ್ಲಿ ದೇವರು ಕಾರ್ಯ ಮಾಡ್ತಾರೆ. ನಾವು ಹುಟ್ಟಿದ ಆ ಒಂದು ಕ್ಷಣದಿಂದ ರಕ್ಷಣೆ ಹೊಂದ ಕ್ಷಣದವರೆಗೂ ಆ ಒಂದು ಗ್ಯಾಪಲ್ಲಿ ದೇವರು ಅನೇಕ ರೀತಿಯಲ್ಲಿ ನಮಗೆ ಸುವಾರ್ತೆಯನ್ನು ಮುಟ್ಟಿಸುವಂಥ ಕಾರ್ಯ ಮಾಡ್ತಾರೆ. ಎರಡನೇ ಕಾರ್ಯ ಏನಪ್ಪ ಅಂತಂದರೆ, ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 44ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 44ನೇ ವಚನ ಏನು ಹೇಳುತ್ತೆ ಅಂತಂದರೆ, ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಅಂದರೆ ತಂದೆಯಾದ ದೇವರು ಒಂದು ವ್ಯಕ್ತಿಯನ್ನು ಯೇಸುವಿನ ಹತ್ರ ಎಳೆದ ಹೋದರೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೇ ಜ್ಞಾನವಂತರಾಗಿರ್ಬೋದು, ಎಷ್ಟೇ ಅನುಭವ ಇರ್ಬೋದು, ಏನೆಲ್ಲ ನಮ್ಗೆ ತಲಾಂತಗಳಿದ್ದರೂ ಒಂದು ವ್ಯಕ್ತಿಯನ್ನು ಕ್ರಿಸ್ತನ ಹತ್ರ ಕರ್ಕೊಂಡು ಬರಬೇಕಂದ್ರೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ತಂದೆಯಾದ ದೇವರು ಎಳೆದ ಹೊರತು ಯಾರು ಮಗನ ಹತ್ರ ಬರೋದಿಲ್ಲ. ಸೊ ಹಾಗಿದ್ರೆ ತಂದೆಯಾದ ದೇವರು ಆ ಒಂದು ವ್ಯಕ್ತಿಯನ್ನು ಕ್ರಿಸ್ತನ ಕಡೆ ಎಳಿಬೇಕು. ಮೂರನೇ ಅಂಶ ಏನಪ್ಪ ಅಂತಂದರೆ, ಇದೇ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 8ನೇ ವಚನದಲ್ಲಿ ಪವಿತ್ರಾತ್ಮನ ಏನು ಮಾಡ್ತಾನೆ ಅಂತ ನೋಡಬೇಕಾದ್ರೆ, ಆತನು ಅಂದರೆ ಪವಿತ್ರಾತ್ಮನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸ್ತಾನೆ. ಯಾವ ವಿಚಾರದಲ್ಲಿ? ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ಒಂದು ವಿಚಾರದ ಕುರಿತಾಗಿ ಮನುಷ್ಯರಲ್ಲಿ ಅರುಹನ್ನು ಹುಟ್ಟಿಸ್ತಾನೆ. ಯಾರು? ಪವಿತ್ರಾತ್ಮನು. ನೋಡಿ, ಒಂದು ವ್ಯಕ್ತಿಯನ್ನು ನಾವು ಹೋಗಿ ನೀನು ಪಾಪಿ ಅಂತ ಹೇಳಿದ್ರೆ ಅವನ ಒಂದು ಪ್ರತಿಕ್ರಿಯೆ ಬಹಳ ಒಂದು ಗಂಭೀರವಾಗಿರುತ್ತೆ. ಅದೇ ಪವಿತ್ರಾತ್ಮನ ಹೇಳಿದ್ರೆ ಒಪ್ಕೊಳ್ಳೇಬೇಕು. ಯಾಕಂದರೆ ದೇವರು ಅವನ ಹೃದಯದಲ್ಲಿ ಮಾತನಾಡುವಾಗ ಆ ವ್ಯಕ್ತಿ ಖಂಡಿತವಾಗಿ ಅದಕ್ಕೆ ವಿಧೇಯನಾಗಲೇಬೇಕು. ಸೊ ಹಾಗಿದ್ರೆ ನಾವು ಸುವಾರ್ತೆ ಸಾರುವಾಗ ಯಾರೇ ಆಗಲಿ ನಾವು ಪಾಪಿ ಅಂತ ಅಷ್ಟು ಈಸಿಯಾಗಿ ಹೇಳಿದ್ರೆ ಯಾರು ಅದನ್ನು ಒಪ್ಪೋದಿಲ್ಲ. ಅದನ್ನು ವಿರೋಧ ಮಾಡ್ತಾರೆ, ಸಮರ್ಥಿಸ್ಕೊಳ್ತಾರೆ, ಏನೇನೆಲ್ಲ ಮಾಡ್ತಾರೆ. ಆದರೆ ಪವಿತ್ರಾತ್ಮನು ಅವರಿಗೆ ಮನವರಿಕೆ ಮಾಡಿಸ್ತಾರೆ. ಪವಿತ್ರಾತ್ಮನು ಅವರೊಟ್ಟಿಗೆ ಮಾತಾಡಿದ್ರೆ ನೀನು ಪಾಪಿ ಅಂತ ಹೇಳುವಾಗ ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಒಂದು ಬದಲಾವಣೆ ಆಗ್ತದೆ. ಅವನು ಆ ಒಂದು ಅರಿವು ಹುಟ್ಟುತ್ತಾಗಿದ್ದಾಗೆ ಅವನು ಅದನ್ನು ಒಪ್ಕೊಂಡು ಕ್ರಿಸ್ತನ ಕಡೆ ಬರಲಿಕ್ಕೆ ಮಾರ್ಗ ಆಗ್ತದೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಪ್ರಿಯರೇ. ಸುವಾರ್ತೆ ಹೇಳೋದಷ್ಟೇ ನಮ್ಮ ಕೆಲಸ. ಆದರೆ ಆ ವ್ಯಕ್ತಿಯನ್ನು ನೀನು ಒಂದು ಪಾಪಿ, ನಿನಗೆ ಪರಿಹಾರ ಬೇಕು, ನೀನು ಕ್ರಿಸ್ತನ ಹತ್ರ ಬರಬೇಕು, ಇಲ್ಲ ನೀನು ನ್ಯಾಯ ತೀರ್ಪಿಗೆ ಗುರಿ ಆಗ್ತೀಯಾ ಅಂತ ಇದನ್ನೆಲ್ಲ ಪವಿತ್ರಾತ್ಮನೇ ಆ ವ್ಯಕ್ತಿಯೊಟ್ಟಿಗೆ ಹೇಳಿದ್ರೆ ಮಾತ್ರನೇ ಆ ವ್ಯಕ್ತಿ ಕ್ರಿಸ್ತನ ಕಡೆ ಬರಲಿಕ್ಕೆ ಸಾಧ್ಯ. ಅನೇಕ ಸಾರಿ ಸುವಾರ್ತೆಯನ್ನು ಸಾರಬೇಕಾದ್ರೆ ಆ ಒಂದು ಈ ಕಾರ್ಯ ಆಗಿರೋದನ್ನ ಕೇಳಿದ್ದೆ. ನನ್ನ ಜೀವನದಲ್ಲಿ ಸಹ ನಡೆದಿದೆ, ಇದು ನನ್ನ ಸೇವೆಯಲ್ಲಿ ಸಹ ನಡೆದಿದೆ. ಅನೇಕ ಸಲ ನಾನು ಸುವಾರ್ತೆ ಹೇಳಬೇಕಾದ್ರೆ ಇದ್ದಕ್ಕಿದ್ದಂಗೆ ಯಾಕೆ ಜನ ಅಳ್ತಾರೆ, ಇದ್ದಕ್ಕಿದ್ದಂಗೆ ಯಾಕೆ ಜನ ಕಣ್ಣೀರಿಡ್ತಾರೆ. ಕೆಲವರಂತೂ ಎದೆ ತಟ್ಕೊಂಡು ಜೋರಿಗೆ ಹೇಳ್ತಾರೆ, ನಾನು ಪಾಪ ಮಾಡಿಬಿಟ್ಟೆ ಅಂಥೇಳಿ ಅಳ್ತಾರೆ. ಯಾಕೆ ಈ ಥರ ಹೇಳ್ತಾರೆ ಅಂದರೆ, ಇದು ಯಾರ ಕಾರ್ಯ ಗೊತ್ತಾ? ಇದು ಪವಿತ್ರಾತ್ಮನ ಕಾರ್ಯ. ಪವಿತ್ರಾತ್ಮನ ಒಂದು ವ್ಯಕ್ತಿಗೆ ಕನ್ವಿಕ್ಟ್ ಮಾಡದೆ ಹೋದರೆ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ತನ್ನ ಪಾಪಿ ಅಂತ ಒಪ್ಕೊಳ್ಳ. ಆ ಒಂದು ಗಮನಕ್ಕೆ ಬರೋದಿಲ್ಲ ಅವ್ರಿಗೆ. ಅದು ಪವಿತ್ರಾತ್ಮನ ಕಾರ್ಯ ಮಾಡಿದಾಗ ಮಾತ್ರನೇ ಈ ರೀತಿಯಾಗಿ ಆಗ್ತದೆ. ನಾಲ್ಕನೇದಾಗಿ, ಇದೇ ಪವಿತ್ರಾತ್ಮನು 1 ಕೊರಿಂಥ 12:3 ಒಂದು ಮಾತು ಬರೆದಿದ್ದಾರೆ ನೋಡ್ರಿ. 1 ಕೊರಿಂಥ 12ನೇ ಅಧ್ಯಾಯದ 3ನೇ ವಚನದಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ಅಂದರೆ ಪವಿತ್ರಾತ್ಮನ ಪ್ರೇರಣೆ ಇಲ್ಲದೆ ಯಾರು ಕ್ರಿಸ್ತನನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನೆಲ್ಲ ನಮ್ಮ ಒಂದು ಟ್ಯಾಲೆಂಟ್ ಯೂಸ್ ಮಾಡ್ಬೋದು, ನಮ್ಮ ಜ್ಞಾನ ಯೂಸ್ ಮಾಡ್ಬೋದು, ಅಥವಾ ಅನೇಕ ರೀತಿಯಲ್ಲಿ ಕೆಲವು ಆಸೆ ಪಾಸೆಗಳನ್ನು ಹುಟ್ಟಿಸಿ ಹೇಳ್ಬೋದು, ಕೆಲವು ಸರಿ ನರಕದ ಭಯ ಹುಟ್ಟಿಸ್ಬೋದು. ಏನು ಮಾಡಿದ್ರು ಒಂದು ವ್ಯಕ್ತಿಯನ್ನು ಕ್ರಿಸ್ತನನ್ನು ಅಂಗೀಕಾರ ಮಾಡ್ಕೊಳ್ಬೇಕಾದ್ರೆ ಪವಿತ್ರಾತ್ಮ ಪ್ರೇರೇಪಣೆ ಇರಲೇಬೇಕು. ಇಲ್ಲಿವರೆ ಖಂಡಿತ ಅವರು ಸ್ವೀಕಾರ ಮಾಡೋದಿಲ್ಲ. ನನ್ನ ಅನುಭವದಲ್ಲಿ ಕೂಡ
ಒಂದು 25 ವರ್ಷಗಳ ಹಿಂದೆ ನಾನು ಒಂದು ಹಳ್ಳಿಗೆ ನಾನು ವಿಸಿಟ್ ಮಾಡಿದಾಗ ಅಲ್ಲಿ ಆ ಸಭಾಪಾಲಕರು ಹೇಳಿದ್ರು, ಯೋಹನವರೇ, ಇವತ್ತು ಹೊಸ ಕಾಂಟ್ಯಾಕ್ಟ್ಸ್ಗಳು ಬಂದಿದ್ದಾರೆ, ಇವರಿಗೆ ಸುವಾರ್ತೆ ಹೇಳಿ ನೀವು ಅಂತ ಹೇಳಿದಾಗ, ನಾನು ಒಂದು ವ್ಯಕ್ತಿ ಸುವಾರ್ತೆ ಹೇಳಬೇಕಾದ್ರೆ ಅವರು ಅನ್ಯ ಜನಾಂಗದವರು, ಅವಿದ್ಯಾವಂತರು, ಹಳ್ಳಿ ಜನದವರು, ಅವ್ರು ಸುವಾರ್ತೆ ಹೇಳಬೇಕಾದ್ರೆ ನಾನು ಸುವಾರ್ತೆ ಎಲ್ಲ ಕೇಳಿಸ್ಕೊಂಡು ಕೊನೆಗೆ ಅಂಗೀಕಾರದ ಒಂದು ಪ್ರಾರ್ಥನೆ ಇದೆ, ನೀವು ಮಾಡ್ತೀರಾ ಅಂತ ಹೇಳಿ ಆ ಅಂಗೀಕಾರ ಪ್ರಾರ್ಥನೆನ ಪ್ರಾರಂಭ ಮಾಡಿ ಹೇಳ್ಕೊಡ್ತಾ ಹೋದೆ. ಅರ್ಧಕ್ಕೆ ನಾನು ನಿಲ್ಲಿಸಿದ್ರೆ ಅವರೇ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಆ ಪ್ರಾರ್ಥನೆನ ಮುಗಿಸಿದ್ರು. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಯಾರು ಇವ್ರಿಗೆ ಹೇಳಿಕೊಟ್ರು? ಮೊದಲನೇ ಸಾರಿ ಯೇಸು ಕ್ರಿಸ್ತನ ಬಗ್ಗೆ ಕೇಳಿದ್ದಾರೆ, ಮೊದಲನೇ ಸಾರಿ ಸುವಾರ್ತೆನ ಕೇಳಿದ್ದಾರೆ, ಇವರಿಗೆ ಈ ಪ್ರಾರ್ಥನೆ ಮಾಡೋ ಒಂದು ಇದು ಹೆಂಗೆ ಬಂತು ಅಂತ ಹೇಳಿ ನನಗೊಂದು ಕುತೂಹಲ ಆಯಿತು. ಪ್ರಾರ್ಥನೆ ಆದಮೇಲೆ ಕೇಳಿದೆ, ಹೆಂಗೆ ಇದು ಸಾಧ್ಯವಾಯಿತು ಅಂತ ಹೇಳಿದಾಗ, ಅದೇನೋ ನನಗೆ ಗೊತ್ತಿಲ್ಲ ಸರ್, ನೀವು ಸುವಾರ್ತೆ ಹೇಳಬೇಕಾದ್ರೆ ಯಾವುದೋ ಒಂದು ಸ್ವರ ಹೇಳ್ತಿತ್ತು, ನೀನು ಪಾಪಿ, ಅದನ್ನು ಒಪ್ಕೋ, ಅವ್ರು ಹೇಳ್ತಾ ಇರೋದನ್ನ ಮಾತಿಗೆ ನೀನು ಒಪ್ಕೊಂಡು ಈ ಪ್ರಾರ್ಥನೆ ನೀನು ಮಾಡು ಅಂತ ಯಾವುದೋ ಒಂದು ಸ್ವರ ನನಗೆ ಹೇಳ್ತು ಸರ್. ಅದನ್ನು ನನ್ನ ಪ್ರೇಯರ್ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನೀವು ಮಾಡಿದ್ರಿ, ಆಮೇಲೆ ನಿಲ್ಲಿಸ್ಬಿಟ್ರಿ, ಬಟ್ ನಾನು ಅದು ಕಂಟಿನ್ಯೂ ಆಯ್ತಾ ಹೋಯ್ತು ಅಂತ ಹೇಳಿದ್ರು. ಇದೇ ಸಾಕ್ಷಿ. ಪವಿತ್ರಾತ್ಮನ ಪ್ರೇರೇಪಣೆ ಇಲ್ಲದೆ ಯಾರು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿದ್ರ, ಸುವಾರ್ತೆ ಸಾರುವಂಥ ದೇವರು ನಮ್ಗೆ ಹೇಳಿಬಿಟ್ಟು ನಮ್ಮನ್ನು ಒಂಟಿಯಾಗಿ ಬಿಡೋದಿಲ್ಲ. ಅವ್ರ ಕಾರ್ಯವನ್ನು ಅವ್ರು ಮಾಡ್ತಾರೆ. ಅದನ್ನು ನಾವು ಗ್ರಹಿಸ್ಕೊಂಡ್ರೆ ಬಹಳ ಸುಲಭವಾಗಿ ನಾವು ಸುವಾರ್ಥ ಸೇವೆಯನ್ನು ಮಾಡಬಹುದು. ದೇವರಿಲ್ಲದೆ ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ನಾವು 4 ಅಂಶಗಳನ್ನ ಕವರ್ ಮಾಡಿದ್ವಿ. ಮೊದಲನೇದಾಗಿ ಹೇಳುತ್ತೆ, ದೇವರು ಯಾರು ರಕ್ಷಣೆ ಹೊಂತಾರಲ್ಲ ಅವನು ಮುಂಚಿತವಾಗಿ ಆರಿಸ್ಕೊಂಡಿದ್ದಾನೆ. ಎರಡನೇದಾಗಿ, ತಂದೆಯಾದ ದೇವರವನ್ನ ಮಗನ ಹತ್ರ ಎಳಿಬೇಕು. ಮೂರನೇದಾಗಿ, ಪವಿತ್ರಾತ್ಮನ ಅವರಿಗೆ ಅರ್ಹನ ಹುಟ್ಟಿಸಬೇಕು. ನಾಲ್ಕನೇದಾಗಿ, ಪವಿತ್ರಾತ್ಮನ ಅವ್ರ ಪ್ರೇರಣೆ ಕೊಟ್ಟರೆ ಮಾತ್ರನೇ ಒಂದು ವ್ಯಕ್ತಿ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ. ನೋಡಿ, ಲುದ್ಯಳ ಹೃದಯವನ್ನು ದೇವರು ತೆರೀತಾರೆ. ಎಲ್ಲಿ? ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 14ನೇ ವಚನ ನೀವು ಓದ್ರಿ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 14ನೇ ವಚನ. ಇಲ್ಲಿ ಪೌಲ ಲುದ್ಯಳಿಗೆ ಸುವಾರ್ತೆ ಸಾರಬೇಕಾದ್ರೆ ದೇವರು ಅಂತ ಇದೆ. ದೇವರು ಪೌಲನು ಹೇಳುವ ಮಾತಿಗೆ ಲುದ್ಯಳ ಹೃದಯವನ್ನು ತೆರೆದನು. ಭಾಳ ಚೆನ್ನಾಗಿದೆ ಆ ಒಂದು ವಾಕ್ಯ. ನೀವು ಓದುವಾಗ ಒಂದು ಸರಿ ಓದ್ಬಿಡೋಣ ಬನ್ನಿ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯದ 14ನೇ ವಚನದಲ್ಲಿ ಪೌಲನು ಲುದ್ಯಳಿಗೆ ಸುವಾರ್ತೆ ಹೇಳಬೇಕಾದ್ರೆ 14ನೇ ವಚನ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ಯಳೆಂಬ ಒಬ್ಬ ಸ್ತ್ರೀ ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ್ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ನೋಡಿದ್ರ, ನೀವು ಸುವಾರ್ತೆ ಸಾರಬೇಕಾದ್ರೆ ನೀವು ಒಬ್ಬರೇ ಇದ್ದೀವಿ ಅಂತ ಅನ್ಕೋಬೇಡಿ. ಅಲ್ಲಿ ದೇವರ ಪ್ರಸನ್ನತೆ ಇರುತ್ತೆ. ನೀವು ಸುವಾರ್ತೆ ಹೇಳಬೇಕಾದ್ರೆ ಕೇಳುವಂಥವರ ಹೃದಯದಲ್ಲಿ ದೇವರ ಕಾರ್ಯ ಮಾಡ್ತಾ ಇರ್ತಾರೆ. ಆ ವ್ಯಕ್ತಿಯನ್ನು ನೀವು ನೋಡಬೇಡಿ, ಪರಿಸ್ಥಿತಿಯನ್ನು ನೋಡಬೇಡಿ, ನೀವು ಸುವಾರ್ತೆ ಹೇಳಿ. ನೀವು ಸುವಾರ್ತೆ ಹೇಳಬೇಕಾದ್ರೆ ದೇವರು ಪವಿತ್ರಾತ್ಮನು ಅವರಲ್ಲಿ ಆ ಅರ್ಹನ ಹುಟ್ಟಿಸ್ತಾನೆ, ಅವರಿಗೆ ಪ್ರೇರೇಪಣೆ ಕೊಡ್ತಾನೆ, ಅವರ ಹೃದಯಗಳನ್ನ ತೆರೀತಾನೆ. ಆಗ ಅವರು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡ್ತಾರೆ, ಒಡೆಯನಾಗಿ ರಕ್ಷಕನಾಗಿ ಸ್ವೀಕಾರ ಮಾಡ್ತಾರೆ. ನೋಡಿದ್ರ, ದೇವರು ನಮ್ಮನ್ನು ಒಂಟಿಯಾಗಿ ಬಿಡದೆ ನಮ್ಮ ಜೊತೆಯಲ್ಲಿ ಇದ್ದು ಈ ಸುವಾರ್ಥ ಸೇವೆಯನ್ನು ಮಾಡ್ತಾರೆ. ಸೊ ನಾವು ಅವರ ಸ್ವರಕ್ಕೆ ಕಿವಿಗೊಡ್ತಾ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ಹೋದರೆ ಅನೇಕ ಆತ್ಮಗಳನ್ನು ನಾವು ಗೆದ್ದುಕೊಳ್ಳಬಹುದು. ಪ್ರಿಯರೇ, ನೀವು ಯಾರು ಕೇಳ್ತಾ ಇದ್ದಾರೋ ದಯವಿಟ್ಟು ಕೇಳಿಸ್ಕೊಳ್ಳಿ. ಸುವಾರ್ಥ ಸೇವೆಗಿನ ದೊಡ್ಡ ಸೇವೆ ಈ ಲೋಕದಲ್ಲಿ ಯಾವುದೂ ಇಲ್ಲ. ಒಂದು ವ್ಯಕ್ತಿ ನರಕದಿಂದ ಸ್ವರ್ಗಕ್ಕೆ ತಗೊಂಡು ಹೋಗಬೇಕಾದ್ರೆ ಸುವಾರ್ತೆ ಬೇಕು. ಆ ಸುವಾರ್ತೆ ದೇವರು ನಿಮ್ಮ ಕೈ ಕೊಟ್ಟಿದ್ದಾನೆ. ನೀವು ರಕ್ಷಣೆ ಹೊಂದಿದ್ದೀರಲ್ವಾ? ಈಗ ನಿಮ್ಮ ಜವಾಬ್ದಾರಿ, ನಿಮ್ಮ ಕೈಗೆ ಆ ಒಂದು ಶುಭವಾರ್ತೆ ದೇವರು ಕೊಟ್ಟಿದ್ದಾನೆ. ಇದನ್ನು ಪ್ರತಿ ದಿನ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನೀವು ಸಾರ್ರಿ. ಅನೇಕ ಆತ್ಮಗಳನ್ನು ಗೆದ್ದು ಕರ್ತನ ರಾಜ್ಯವನ್ನು ವಿಸ್ತರಣೆ ಮಾಡಿರಿ. ದೇವರು ನಿಮ್ಗೆ ಸಹಾಯ ಮಾಡಲಿ. ಆಮೇಲೆ 6ನೇ ಅಂಶಕ್ಕೆ ನಾವು ಬರುವಾಗ, ದೇವರು ಸುವಾರ್ಥ ಸೇವೆಯನ್ನು ಆರ್ಗನೈಸ್ ಮಾಡ್ತಾನೆ, ಕೋಆರ್ಡಿನೇಟ್ ಮಾಡ್ತಾನೆ. ಅಂದರೆ ಈ ಸುವಾರ್ಥ ಸೇವೆಯನ್ನು ಸಂಪೂರ್ಣವಾಗಿ ದೇವರು ನಿಯಂತ್ರಿಸಿ ನಡೆಸ್ತಾನೆ. ಹೇಗೆ ಅಂದರೆ, ಯಾವ ವ್ಯಕ್ತಿಯ ಮೂಲಕ ಯಾವ ವ್ಯಕ್ತಿಗೆ ಯಾವ ಸಮಯದಲ್ಲಿ ಯಾವ ಸ್ಥಳದಲ್ಲಿ ಯಾವ ವಿಧಾನದಲ್ಲಿ ಸುವಾರ್ತೆ ಮುಟ್ಟಬೇಕು ಅನ್ನುವಂಥದ್ದು ಮೊದಲೇ ಎಲ್ಲ ಪ್ರೋಗ್ರಾಮ್ ಆಗಿರುತ್ತೆ. ನಾವು ಜಸ್ಟ್ ಆ ಪ್ರೋಗ್ರಾಮಲ್ಲಿ ನಾವು ಪಾಲು ತಗೋಬೇಕಷ್ಟೆ. ಮತ್ತೊಂದು ಸರಿ ಹೇಳ್ತೀನಿ, ಯಾವ ವ್ಯಕ್ತಿಗೆ
ಯಾವ ವ್ಯಕ್ತಿಯ ಮೂಲಕ, ಯಾವ ಸ್ಥಳದಲ್ಲಿ, ಯಾವ ಸಮಯದಲ್ಲಿ, ಯಾವ ವಿಧಾನದಲ್ಲಿ ಸುವಾರ್ತೆ ಮುಟ್ಟಬೇಕು ಅನ್ನುವಂಥದ್ದು ಮೊದಲೇ ನಿಗದಿ ಆಗಿರುತ್ತೆ. ಪ್ರಸಂಗಿ 3ನೇ ಒಂದು ಅಧ್ಯಾಯದಲ್ಲಿ ಹೇಳುತ್ತಲ್ಲ, ಆಕಾಶದ ಕೆಳಗಡೆ ಪ್ರತಿಯೊಂದು ಕಾರ್ಯಕ್ಕೆ ಕಾಲ ಕ್ಲುಪ್ತವಾಗಿದೆ. ಅಂದರೆ ಪ್ರತಿಯೊಂದು ಕಾರ್ಯಕ್ಕೆ ಒಂದು ಟೈಮ್ ಫಿಕ್ಸ್ ಆಗಿದೆ. ಒಂದು ವ್ಯಕ್ತಿ ಸುವಾರ್ತೆ ಮುಟ್ಟಕ್ಕೂ ಟೈಮ್ ಫಿಕ್ಸ್ ಆಗಿದೆ, ಒಂದು ವ್ಯಕ್ತಿ ರಕ್ಷಣೆ ಹೊಂದೋಕ್ಕೂ ಟೈಮ್ ಫಿಕ್ಸ್ ಆಗಿದೆ. ಆ ಟೈಮಲ್ಲೇ ಅವರು ರಕ್ಷಣೆ ಹೊಂದೋ ತನಕ ಅನೇಕ ರೀತಿಯಲ್ಲಿ ದೇವರು ಅವ್ರು ಮುಟ್ಟಿಸ್ತಾನೆ ಇರ್ತಾರೆ ಸುವಾರ್ತೆ. ಓಕೆನಾ? ಸೊ ಹಾಗಾದ್ರೆ ಇದನ್ನು ನಾವು ಅಕ್ಷರಿಕವಾಗಿ ನೋಡೋಣ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ ದೇವರು ಫಿಲಿಪ್ಪನನ್ನು ಆರಿಸ್ಕೊಂಡು ಒಂದು ಕಡೆ ಕಳಿಸ್ತಾರೆ, ಹೋಗಿ ಸುವಾರ್ತೆಯನ್ನು ಸಾರಬೇಕು ಅಂತ. ಅಲ್ಲಿ ನಡೆಯುವಂಥದ್ದು ನಾವು ನೇರವಾಗಿ ಓದೋಣ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದ 26ನೇ ವಚನದಲ್ಲಿ ನೋಡಿ, ಫಿಲಿಪ್ಪನನ್ನು ಕರ್ಕೊಂಡು ದೇವರು ಸುವಾರ್ತೆ ಸೇವೆಯನ್ನು ಮಾಡಿಸ್ತಾರಲ್ಲ. ನಾನು ನಿಮ್ಗೆ ಹೇಳಿದಂಥ ಈ 5 ಅಂಶ ಇದರಲ್ಲಿದೆ. ನೀವು ನಾನು ಓದುವಾಗ ನೀವು ಗಮನಿಸ್ಕೊಳ್ತಾ ಹೋಗಿ. 8ನೇ ಅಧ್ಯಾಯದ 26ನೇ ವಚನ. ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ಅಂದರೆ ಇಲ್ಲಿ ಸಾಧನೆ ಯಾರು? ಫಿಲಿಪ್ಪ. ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ಒಂದು ಸಾಧನೆ ಯಾರು? ಫಿಲಿಪ್ಪ. ಈಗ ಸ್ಥಳ ಯಾವುದಿದು? ಅಡವಿ. 3ಕ್ಕೆ ನಾವು ಹೋಗೋಣ. ಅವನು ಎದ್ದು ಹೊರಟು ಹೋದನು. ಹೋಗುತ್ತಿರುವಾಗ ಐಥಿಯೋಪ್ಯ ದೇಶದ ಒಬ್ಬ ಮನುಷ್ಯನನ್ನು ಕಂಡನು. ಅವನು ಕಂಚುಕಿಯೂ ಐಥಿಯೋಪ್ಯದವರ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯೂ ಆಕೆ ಎಲ್ಲ ಖಜಾನೆ ಮೇಲ್ವಿಚಾರಕನೂ ಆಗಿದನು. ಅಂದರೆ ಯಾರಿಗೆ ಸುವಾರ್ತೆ ಸಾರಲಿಕ್ಕೆ ಕಳಿಸ್ತಾ ಇದ್ದಾರೆ? ಫಿಲಿಪ್ಪನನ್ನು ಅಡವಿಯಲ್ಲಿ ಕಂಚುಕಿಗೆ ಸುವಾರ್ತೆ ಸಾರಕ್ಕೆ ಕಳಿಸ್ತಾ ಇದ್ದಾರೆ. ಸಮಯ ಎಂಥದ್ದು ನೋಡ್ರಿ, ಯಾವ ಸಮಯ, ಯಾವ ಟೈಮಲ್ಲಿ ಸಾರ್ತಾ ಇದ್ದಾನೆ. ಆ ಕಂಚುಕಿ ಏನು ಮಾಡ್ತಿದ್ದಾನೆ? ಅವನ ದೇವಾರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂತಿರುಗಿ ಹೋಗುವಾಗ ತನ್ನ ರಥದಲ್ಲಿ ಕೂತ್ಕೊಂಡು ಯೆಶಾಯ ಪ್ರವಾದಿ ಗ್ರಂಥವನ್ನು ಓದುತ್ತಿದ್ದನು. ಅಂದರೆ ಯೆಶಾಯ ಪ್ರವಾದಿ ಗ್ರಂಥ ಓದ್ತಾ ಇದ್ದಾನೆ. ಆ ಟೈಮ್ ಕರೆಕ್ಟಾಗಿ ದೇವರು ಫಿಲಿಪ್ಪನನ್ನು ಕಳಿಸ್ತಾರೆ. ನೀನು ಆ ರಥದ ಹತ್ರ ಹೋಗಿ ಅವನೊಟ್ಟಿಗೆ ಮಾತಾಡ್ತಾನೆ. ಫಿಲಿಪ್ಪ, ಏನಪ್ಪ ನೀವು ಓದ್ತಿರುವಂಥ ನಿಂಗೆ ಅರ್ಥ ಆಗ್ತದಾ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ನಂಗೆ ಅರ್ಥ ಹೇಳೋರಿದ್ದರೆ ನನಗೆ ಆಗ್ತದೆ, ಹೇಳೋರಿಲ್ಲ ನಂಗೆ ಹಿಂಗೆ ಅರ್ಥ ಆಗ್ತದೆ ಅಂತ ಹೇಳುವಾಗ, ನಾನು ರಥದಲ್ಲಿ ಬಂದು ಕೂತ್ಕೋ ಅಂತ ಫಿಲಿಪ್ಪನಿಗೆ ಹೇಳ್ತಾನೆ. ಕೂತ್ಕೊಂಡಾಗ ಇವನು ಯಾವ ಗ್ರಂಥ ಓದ್ತಿದ್ದಂತಂದರೆ ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಬರೆದಿದ್ದಾರಲ್ಲ ಆ ಭಾಗವನ್ನು ಓದ್ತಾ ಇದ್ದ. ನೋಡಿ, ದೇವ್ರ ಟೈಮಿಂಗ್ ನೋಡಿ, 1 ನಿಮಿಷ ಮುಂಚೆ ಇಲ್ಲ, 1 ನಿಮಿಷ ಲೇಟ್ ಆಗಿಲ್ಲ, ಆನ್ ಡಾಟ್ ಮಾಡ್ತಾರೆ ದೇವ್ರ ಕೆಲಸ. ಆ ಟೈಮ್ಗೆ ಅವನಿಗೆ ರಕ್ಷಣೆ ಸುವಾರ್ತೆ ಸಿಕ್ಕಬೇಕಾಗಿತ್ತು. ಕರೆಕ್ಟಾಗಿ ಫಿಲಿಪ್ಪನ ಕಳಿಸ್ಕೊಟ್ರು. ಅವನು ನೋಡಿ, ಗಾಡ್ಸ್ ಟೈಮ್ ಇಸ್ ಎ ಪರ್ಫೆಕ್ಟ್ ಟೈಮಿಂಗ್. ಅವನು ಕರೆಕ್ಟಾಗಿ ಯೆಶಾಯ ಪ್ರವಾದಿಗಂತ ಓದ್ತಾ ಇರಬೇಕಾರೇ ದೇವ್ರು ಕಳಿಸಿದ್ದಾರೆ. ಅದು ಯಾವ ಭಾಗ? ಯೇಸು ಕ್ರಿಸ್ತನ ಬಗ್ಗೆ ಓದ್ತಾ ಇದ್ದಾನೆ, ಆ ಭಾಗ ಓದ್ಬೇಕಾರೇ ಕಳಿಸಿದ್ದಾರೆ ಅವನಿಗೆ. ಅದಕ್ಕೆ ಮುಂಚೆನೇ ಕಳಿಸ್ಬೋದಿತ್ತಲ್ಲ, ಅಥವಾ ಆಮೇಲೆ ಕಳಿಸ್ಬೋದಿತ್ತಲ್ಲ? ನೋ, ಅದನ್ನು ಓದ್ಬೇಕಾರೇ ಕಳಿಸಿದ್ದಾರೆ. ಓದ್ಬೇಕಾದ್ರೆ ಕಳಿಸಿದ್ದಕ್ಕೆ ಅವನು ಹೇಳ್ತಾನೆ, ಇದರ ಅರ್ಥ ಹೇಳೋರಿಲ್ಲದೆ ನಂಗೆ ಹಿಂಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆವಾಗ ಫಿಲಿಪ್ಪ ಏನು ಮಾಡ್ತಾನೆ? ಎಷ್ಟು ಚೆನ್ನಾಗಿದೆ ನೋಡ್ರಿ. 35ನೇ ವಚನಕ್ಕೆ ಬರುವಾಗ, ನಾನು ಕೇಳಲು ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ವಚನವನ್ನು ಆಧಾರ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಯಾವ ವಚನ? ಏನು ಪ್ರವಾದನದಲ್ಲಿ ಬರೆದಿರೋ ಯೇಸು ಕ್ರಿಸ್ತನ ಬಗ್ಗೆ ಓದ್ತಿದ್ನಲ್ಲ, ಅದೇ ವಚನವನ್ನು ಆಧಾರ ಮಾಡಿಕೊಂಡು ಯೇಸು ಸ್ವಾಮಿ ಸುವಾರ್ತೆಯನ್ನು ಆ ಕಂಚಿಗೆ ತಿಳಿಸಿದಾಗ ನೋಡಿ, ಇದರಲ್ಲಿ ನಿಮ್ಗೆ ಅರ್ಥ ಆಯ್ತಾ? ಮೊದಲನೇದಾಗಿ ಸಾಧನ ಯಾರು? ಫಿಲಿಪ್ಪ. ಸ್ಥಳ ಯಾವುದು? ಅಡವಿ. ಯಾರಿಗೆ ಸುವಾರ್ತೆ ಸಾರ ಕಳಿಸಿದ? ಕಂಚುಕಿಗೆ. ಸಮಯ ಯಾವುದು? ಅವನು ಪ್ರವಾದನಂತ ಓದ್ತಾ ಇರುವಂಥ ಸಮಯ. ವಿಧಾನ ಯಾವುದು ಅಂದರೆ ಆ ಒಂದು ಏನು ಓದ್ತಿದ್ದಾನಲ್ಲ ಆ ವಚನವನ್ನೇ ಆಧಾರ ಮಾಡಿಕೊಂಡು ಸುವಾರ್ತೆಯನ್ನು ಅವನಿಗೆ ತಿಳಿಸ್ತಾನೆ. ಸೊ ಇದೆಲ್ಲ ಪೂರ್ತಿ ದೇವರು ಪ್ರೋಗ್ರಾಮ್ ಮಾಡಿದ್ದಾರೆ ಮುಂಚೆನೇ. ಆ ಟೈಮ್ ಕರೆಕ್ಟಾಗಿ ಫಿಲಿಪ್ಪನನ್ನು ಉಪಯೋಗಿಸಿದ್ರು. ಆಮೇಲೆ ನೋಡಿ, ಅವನೇನು ಮಾಡ್ತಾನೆ? ಆ ಸುವಾರ್ತೆಯನ್ನು ತಿಳಿಸಿದ ಮೇಲೆ 36ನೇ ವಚನ, ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿ ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ನೋಡಿ, ರಕ್ಷಣೆಯನ್ನು ಹೊಂದಿಬಿಟ್ಟ, ದೀಕ್ಷಾಸ್ನಾನನೂ ಆಗೋಯ್ತು. ಎವ್ರಿಥಿಂಗ್ ಇಸ್ ಪ್ರೋಗ್ರಾಮ್. ಒಂದು ವ್ಯಕ್ತಿಯ ರಕ್ಷಣೆ ಹೊಂದಬೇಕಂದ್ರೆ ಹುಟ್ಟೋಕ್ಕೆ ಮುಂಚೆನೇ ಆರಿಸಿರುವ ದೇವರು ಆ ವ್ಯಕ್ತಿ ರಕ್ಷಣೆ ಹೊಂದಬೇಕಾದ್ರೆ ಏನೇನು ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ದೇವರು ಎಲ್ಲ ಪ್ಲ್ಯಾನ್ ಮಾಡಿಟ್ಟಿದ್ದಾರೆ. ಆ ಟೈಮಲ್ಲೇ ರಕ್ಷಣೆ ಹೊಂದೋದು. ಸೊ ಎಲ್ಲ ಕಾರ್ಯವನ್ನು ಅರ್ಥ ಏನಪ್ಪ ಅಂದರೆ, ಸುವಾರ್ಥ ಸೇವೆಯನ್ನು ಸಂಪೂರ್ಣವಾಗಿ ದೇವರೇ ನಿಯಂತ್ರಿಸಿ ನಡೆಸ್ತಾನೆ.
ನಾವು ಒಂದು ಪಾತ್ರ ಅಷ್ಟೇ, ಅದರಲ್ಲಿ ಎವ್ರಿಥಿಂಗ್ ಈಸ್ ಪ್ರೋಗ್ರಾಮ್. ಸೊ ನಾವು ದೇವರಿಗೆ ಸಹಕರಿಸಿದರೆ ಅನೇಕ ಆತ್ಮಗಳನ್ನು ನಾವು ಕ್ರಿಸ್ತನಿಗಾಗಿ ನಾವು ಗೆದ್ದುಕೊಳ್ಬಹುದು. ಸೊ ಹೀಗೆ ದೇವರು ತನ್ನ ಸುವಾರ್ಥ ಸೇವೆಯನ್ನು ಅದ್ಭುತವಾಗಿ ನಮ್ಮ ಮೂಲಕ ಮಾಡಿಸ್ತಾರೆ. ಪ್ರಿಯ ವೀಕ್ಷಕರೇ, ಇದು ಇನ್ನೂ ಅನೇಕ ಒಂದು ಹೇಳ್ತಾ ಹೋಗ್ಬೇಕಾದ್ರೆ ಇನ್ನೂ ಅನೇಕ ಒಂದು ಸಂಗತಿಗಳಿದ್ದಾವೆ. ಸೊ ಏನಪ್ಪ ಅಂತಂದರೆ ಇಷ್ಟು ಮಾತ್ರವಲ್ಲ, ನಾವು ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯಕ್ಕೆ ಬರುವಾಗ ದೇವರೇನು ಮಾಡ್ತಾರೆ ಗೊತ್ತಾ? ಈ ಸುವಾರ್ತೆಯನ್ನು ಸಾರಬೇಕಾದ್ರೆ ನಿಮಗೆ ಅಧಿಕಾರ ಬೇಕು. ನೀವು ಸೈತಾನನ ರಾಜ್ಯದಲ್ಲಿ ಹೋಗಿ ಅವನ ಆತ್ಮಗಳನ್ನು ನೀವು ಕ್ರಿಸ್ತನ ಕಡೆ ತರಬೇಕಾದ್ರೆ ಒಂದು ಆತ್ಮಿಕ ಯುದ್ಧ ಆಗುತ್ತೆ. ಆ ಆತ್ಮಿಕ ಯುದ್ಧಕ್ಕೆ ನೀವು ಅಧಿಕಾರ ಇಲ್ಲದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ವಿಶ್ವಾಸಿಗೆ ದೇವರು ಒಂದು ಅಧಿಕಾರ ಕೊಡ್ತಾನೆ. ನೋಡ್ರಿ, 28ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ ಹೇಳುತ್ತೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ ಅಂತ ಹೇಳಿ. ಅಂದರೆ ಅಧಿಕಾರವನ್ನು ನಮಗೆ ದೇವರು ಕೊಡ್ತಾರೆ. ಪ್ರತಿಯೊಂದು ವಿಶ್ವಾಸಿಗೆ ದೇವರ ಅಧಿಕಾರ ಕೊಟ್ಬಿಟ್ಟು ಹೋಗು, ನನಗೆ ಪರಲೋಕದ ಭೂಲೋಕದ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಆ ಅಧಿಕಾರವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ, ನೀನು ಹೋಗಿ ದೇಶದ ಎಲ್ಲ ಜನರಿಗೆ ಸುವಾರ್ತೆಯನ್ನು ಸಾರು ಅಂತ. ಹಾಗಿದ್ರೆ ನಾನು ಈ ಸುವಾರ್ತೆ ಅಂತ ಹೇಳಬೇಕಾದ್ರೆ 4 ಸಾಲಿದೆ ಸುವಾರ್ತೆಯಲ್ಲಿ. ಈ ಸುವಾರ್ತೆ ತಿಳ್ಕೊಳ್ಳಿ, ಯಾಕೆ ನೀವು ಸಾರಬೇಕಲ್ವಾ, ಇದ್ರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೋಬೇಕು. ಮೊದಲನೇ ಸಾಲು ಏನು ಹೇಳುತ್ತೆ? ಮನುಷ್ಯರೆಲ್ಲರೂ ಪಾಪಿಗಳು, ಜನ್ಮ ಪಾಪ, ಕರ್ಮ ಪಾಪ. ಇದು ಈ ಒಂದು ಭೂಲಕ್ಕೆ ಹುಟ್ಟಂಥ ಪ್ರತಿಯೊಂದು ವ್ಯಕ್ತಿ ಆದಮ ಹವಳಿಂದ ಹುಟ್ಟಿದ್ರಿಂದ ಆ ರಕ್ತದಲ್ಲೆಲ್ಲ ಪಾಪ ಹರಡಿ ಹೋಗಿ ಪ್ರತಿಯೊಬ್ಬರು ಪಾಪಿಗಳಾಗಿದ್ದಾರೆ. 2ನೇ ಸಾಲು ಹೇಳುತ್ತೆ, ಪಾಪವು ಕೊಡುವ ಸಂಬಳ ಮರಣ, ರೋಮ 6:23. ಸೊ ಪಾಪವು ಕೊಡುವ ಸಂಬಳ ಮರಣ. ಒಂದು ವ್ಯಕ್ತಿಯಿಂದ ಆದಮನ ಮೂಲಕ ಈ ಭೂಲೋಕಕ್ಕೆ ಶಾಪ ಬಂತು. ಅವನು ಪಾಪ ಮಾಡಿದ ಮೂಲಕ ಪಾಪ, ಶಾಪ, ಮರಣ ಈ ಲೋಕವನ್ನು ಪ್ರವೇಶ ಮಾಡಿತು. ಸೊ ಹಾಗಿದ್ರೆ ಪ್ರತಿಯೊಂದು ವ್ಯಕ್ತಿ ಹುಟ್ಟಿದ ಮೇಲೆ ಸಾಯಲೇಬೇಕು. ಸತ್ತ ನಂತರ ಅವನ ಆತ್ಮ ಶಾಶ್ವತವಾಗಿ ನರಕಕ್ಕೆ ಹೊರಟೋಗುತ್ತೆ. ಇದನ್ನು ತಪ್ಪಿಸಬೇಕಾದ ದೇವರೇ ಮಾಡಿದ್ರು. ನಮ್ಮ 3ನೇ ಸಾಲು ಏನಿದೆ? ಪಾಪ ಪರಿಹಾರ. ಹೆಂಗೆ ಪಾಪ ಪರಿಹಾರ ಆಗುತ್ತೆ? ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಆಗೋದಿಲ್ಲ. ಇಬ್ರಿಯ 9:22. ಎಂಥ ರಕ್ತ ಬೇಕು? ಪರಿಶುದ್ಧವಾದ ರಕ್ತ. ಆದರೆ ಬೈಬಲ್ ಏನು ಹೇಳುತ್ತೆ? ಆದಮ ಹವಳು ಮಾಡಿದ ಪಾಪದಿಂದ ಇಡೀ ಭೂಲೋಕಕ್ಕೆ ಶಾಪ ಬಂದು ಎಲ್ಲ ಶಾಪಗ್ರಸ್ತವಾಗಿದೆ. ಯಾವುದೂ ರಕ್ತ ಶುದ್ಧವಾದದ್ದು ಇಲ್ಲ. ಅದಕ್ಕೆ ದೇವರೇನು ಮಾಡಿದರು? ತನ್ನ ಒಬ್ಬನೇ ಮಗನ ಯೇಸು ಸ್ವಾಮಿಯನ್ನು ಕನ್ಯೆ ಮರಿಯಳಲ್ಲಿ ಪವಿತ್ರಾತ್ಮನ ಮೂಲಕ ಎಲ್ಲಿ ಬರೆಯಲ್ಪಟ್ಟಿದೆ? ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ ನೀವು ಓದುವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಕನ್ಯೆ ಮರಿಯಳಲ್ಲಿ ಪವಿತ್ರಾತ್ಮ ಮೂಲಕ ಯೇಸು ಸ್ವಾಮಿ ಹುಟ್ಟಿದ್ರಿಂದ ಆ ಮಗು ಪವಿತ್ರವಾದ ಮಗು, ಅದು ಪವಿತ್ರವಾದ ರಕ್ತ. ಈ ರಕ್ತವನ್ನು ಯೇಸು ಸ್ವಾಮಿ 33 ವರ್ಷ ಆದಮೇಲೆ ಕಲ್ವಾರಿ ಕ್ರೂಜ ಮೇಲೆ ಸುರಿಸಿದ್ದು. ಆ ರಕ್ತ ಸುರಿಸಲ್ಪಟ್ಟಾಗ ಆತನ ಸತ್ತು ಹೂಣಲ್ಪಟ್ಟು 3ನೇ ದಿನ ಎದ್ದು ಬಂದಾಗ ಈ ಸುವಾರ್ತೆ, ಈ ಸಿಹಿ ಸುದ್ದಿ ಸಾರಲ್ಪಡ್ತೇನಪ್ಪ ಅಂದರೆ, ಯಾರ್ಯಾರು ಯೇಸು ಕ್ರಿಸ್ತನ ನಂಬುತ್ತಾರೋ ಅವ್ರ ಪಾಪಗಳು ಪರಿಹಾರ ಆಗ್ತವೆ, ನಿತ್ಯ ಜೀವ ಹೊಂತಾರೆ, ಪರಲೋಕಕ್ಕೆ ಬರ್ತಾರೆ. ಈ ಸುವಾರ್ತೆಯನ್ನು ಜಗತ್ತೆಲ್ಲ ಕಡೆ ಸಾರಬೇಕು. ಪ್ರಿಯ ವಿಶ್ವಾಸಿ, ಅಟ್ಲೀಸ್ಟ್ 4 ಕ್ಷೇತ್ರ ನೀನು ಸಾರಲೇಬೇಕು. ಯಾವ್ದ್ಯಾವುದು? ನಿನ್ನ ಕುಟುಂಬ, ನಿನ್ನ ನೆರೆಹೊರೆ, ಬಂಧು ಬಳಗ, ಸ್ನೇಹಿತರು, ಈ 4 ಕ್ಷೇತ್ರಕ್ಕೆ ನೀನು ಸಾರಲೇಬೇಕು. ಈ ಸುವಾರ್ತೆ ನೀನು ಸಾರುವಾಗ ದೇವರ ಕಾರ್ಯ ಮಾಡ್ತಾರೆ. ನೀನು ಒಬ್ಬನೇ ಅಲ್ಲ, ಇದರಲ್ಲಿ ದೇವರಿದ್ದಾರೆ ನಿನ್ನ ಜೊತೆಯಲ್ಲಿ. ನೀವು ಮುಂಚಿತವಾಗಿ ಆ ವ್ಯಕ್ತಿನ ಆರಿಸ್ಕೊಂಡಿರ್ತಾರೆ. ಸುವಾರ್ತೆ ಮುಟ್ಟಿಸೋ ಕೆಲಸ ಅಷ್ಟೇ ನೀನು ಕೊಟ್ಟಿರೋದು, ಮಿಕ್ಕಿದೆಲ್ಲ ದೇವ್ರ ಕಾರ್ಯ ಮಾಡ್ತಾರೆ. ನೀನು ಸುವಾರ್ತೆ ಹೇಳಬೇಕಾದ್ರೆ ಅವನಲ್ಲಿ ಆ ಪಾಪದ ಅರಿವನ್ನು ಹುಟ್ಟಿಸ್ತಾರೆ. ನೀನು ಸ್ವೀಕಾರ ಮಾಡ್ಕೊಳ್ಳಿ, ಸ್ವೀಕಾರ ಮಾಡ್ಕೊಂಡ್ರೆ ಪ್ರೇರೇಪಣೆ ಕೊಡ್ತಾರೆ. ಪ್ರತಿಯೊಂದು ಕೆಲಸ ಅವ್ರು ಮಾಡ್ತಾರೆ. ನೀನು ಜಸ್ಟ್ ಒಂದು ಸಾಧನ ಅಷ್ಟೇ ಅಲ್ಲಿ. ಸೊ ಈ ರೀತಿ ಸುವಾರ್ತೆಯನ್ನು ಸಾರುವಂಥ ಒಂದು ಅಧಿಕಾರ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ನೋಡಿ, ದೇವ್ರು ಕೊಟ್ಟರ ಅಧಿಕಾರದ ನಿಮಿತ್ತವಾಗಿ ಈ ಸುವಾರ್ತೆ ನಾವು ಸಾರಕ್ಕಾಗುತ್ತೆ ಹೊರತು ನಮ್ಮ ಸ್ವಂತ ಜ್ಞಾನದಿಂದ, ಬುದ್ಧಿಶಕ್ತಿಯಿಂದ, ಅನುಭವದಿಂದ, ನಮ್ಮ ತಲಾಂತುಗಳಿಂದ ಸಾರಲಿಕ್ಕೆ ಸಾಧ್ಯ ಇಲ್ಲ. ಈ ಸುವಾರ್ತೆಯನ್ನು ಕಲ್ಬೆರಕೆ ಮಾಡದೆ ಇದ್ದಿದ್ದ ಹಾಗೆ ನಾವು ಹೇಳುವಾಗ ಜನರು ದೇವರ ಕಡೆ ಬರ್ತಾರೆ. ಒಂದು ತಿಳ್ಕೊಳ್ಳಿ, ಯಾರ್ಯಾರು ನೇಮಕವಾಗಿದ್ದಾರೋ ಅವ್ರು ಮಾತ್ರನೇ ಬರೋದು. ಅದನ್ನು ಸುವಾರ್ತೆ ಸಾರುವಾಗ ಅನೇಕ ಸಾರಿ ಡಿಸ್ಕರೇಜ್ ಆಗಬಾರ್ದು. ಎಷ್ಟು ವರ್ಷದಿಂದ ಹೇಳ್ತಾರೆ ರಕ್ಷಣೆ ಹೊಂದಲಿಲ್ವಲ್ಲ, ಎಷ್ಟು ಹೇಳಿದ್ರೆ ನಂಬ್ತಾ ಇಲ್ವಲ್ಲ,
ಈ ಥರ ಯಾವ ಡಿಸ್ಕರೇಜ್ ಆಗೋವಂಥ ಅವಶ್ಯಕತೆ ಇಲ್ಲ. ನಿಮಗೆ ಕೆಲಸ ಹೇಳೋದು ಅಷ್ಟೇ. ಯಾರು ಹೊಂದ್ತಾರೆ ಯಾರು ಹೊಂದಲ್ಲ ದೇವ್ರಿಗೆ ಮಾತ್ರನೇ ಗೊತ್ತು. ನಮ್ಮ ಕೆಲಸ ಪ್ರತಿನಿತ್ಯ ಸುವಾರ್ತೆಯನ್ನು ಸಾರೋದಷ್ಟೇ ಆಗಿದೆ. ಸೊ ಆದ್ದರಿಂದ ಪ್ರಿಯ ವಿಶ್ವಾಸಿ, ಈಗ ನಾನು ನಿಮ್ಗೆ ಹಂಚಿಕೊಂಡ ಹಾಗೆ ದೇವರು ಸುವಾರ್ಥ ಸೇವೆಯಲ್ಲಿ ಪಾಲು ತಗೊಳ್ತಾರೆ. ಮುಖ್ಯವಾದ ಪಾಲು ಅವರೇ ಮಾಡೋದು. ಮುಂಚಿದಾಗ ಆರಿಸ್ಕೊಳ್ತಾರೆ, ತನ್ನ ಮಗನ ಹತ್ರ ಹೇಳಿತಾರೆ, ಪಾಪದ ಹುಟ್ಟಿಸ್ತಾರೆ, ಪ್ರೇರೇಪಣೆ ಕೊಡ್ತಾರೆ, ಹೃದಯವನ್ನು ತೆರೀತಾರೆ. ಅಷ್ಟು ಮಾತ್ರವಲ್ಲ, ಅವರೇ ಎಲ್ಲವನ್ನು ನಿಯಂತ್ರಿಸಿ ನಡೆಸ್ತಾರೆ. ನಾವೊಂದು ಸಾಧನೆ ಅಷ್ಟೇ. ಅವ್ರು ವಿಧೇಯರಾಗಿ ನಾವು ನಡೆಯುವಾಗ ದೇವರು ನಮ್ಮನ್ನು ಉಪಯೋಗ ಮಾಡಿ ಅನೇಕರನ್ನು ತನ್ನ ಕಡೆ ಸೆಳೆದುಕೊಡ್ತಾರೆ. ಹಾಗಾಗುವಂತೆ ದೇವರ ಆತ್ಮನ ಸಹಾಯ ಮಾಡಲಿ. ಈ ಹೊತ್ತಿನಿಂದಲೇ ಈಗಲಿಂದಲೇ ನೀವು ಆತ್ಮನ ಗೆಲ್ಲುವಂಥ ವಿಶ್ವಾಸಿಗಳಾಗುವಂತೆ ದೇವರ ಆತ್ಮನ ಸಹಾಯ ಮಾಡಲಿ.